ಎರಡು ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡಿಸಿ ಇವ್ರ ಮೇಲೆ ಕೇಸ್ ಮಾಡಕ್ಕ ಆ ಡಾಕ್ಟರ್ 15 20 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ 3-4 ದಿನಕ್ಕೆ. 2012 ಮತ್ತು 16 ಸಂದರ್ಭ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಆಗಿನ MLAಗಳಾಗಿದ್ದಂಥ ಲಮಾಣಿಯವರಾಗ್ಬೋದು ಅಥವಾ ಕೋಳಿವಾಡ ಅವರಾಗ್ಬೋದು ಇದರ ಬೆನ್ನಿಂದೆ ಇದ್ದಾರೆ ಅಂತೇಳಿ ನನಗೂ ಅನುಮಾನ ಇದೆ. ಅವರು 40 ವರ್ಷದ ಮ್ಯಾಗ ಮಾಡಬೇಕಿತ್ತು ಆಪರೇಷನ್ ಅಂಥದ್ದು ನಮಗೆ 28 ವರ್ಷದಾಗ ಆಪರೇಷನ್ ಮಾಡ್ಯಾರ. ಅದನ್ನ ಒಂದು ಮಾತನ್ನು ಎಲ್ಲಿ ಹೇಳಿಲ್ಲ ಅವರು. ಸುಮ್ಮನೆ ನಾವು ಹೊಟ್ಟೆ ನೋವು ಅಂತ ಹೋದವರು ಆ ಕಾರಣಕ್ಕೆ ಆಪರೇಷನ್ ಮಾಡಿದ್ದಾರೆ. ಇವಾಗ ನಮಗೆ ಭಾಳ ಅನ್ಯಾಯ ಆಗೈತಿ. ನಮಗೆ ತಿಂಗಳಿಗೆ 5-6 ಸಾವಿರ ರೂಪಾಯಿ ಅಂತ ಆಸ್ಪತ್ರೆಗೆ ಬೇಕೇ ಬೇಕು. ಕೇಳಕ್ಕೆ ಹೋದ್ರೆ ನೀವು ಯಾಕಮ್ಮ ಇಷ್ಟು ಚಿಕ್ಕ ವಯಸ್ಸಲ್ಲಿ ಗರ್ಭಕೋಶ ತೆಗೆಸ್ಕೊಂಡಿದ್ದೀರಿ, ಇದರಿಂದ ನಿಮಗೆ ಅನ್ಯಾಯ ಆಗೈತಿ, ಅದು ಯಾಕೆ ಹಂಗೆ ಮಾಡಿಸ್ಕೊಂಡ್ರಿ ಅಂತ ನಮಗೆ ಕೇಳ್ತಾರೆ ರೀ. ನಾವೇನು ಅಂತ ಉತ್ತರ ಹೇಳೋಣ? ಸರ್ಕಾರ ಕಿವಿ ಇದೆಯೋ ಕಣ್ಣಿದೆಯೋ ಏನೂ ಗೊತ್ತಾಗ್ತಾಯಿಲ್ಲ. ಇವನಿಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿದ್ದರು ಜೈಲಲ್ಲಿ ಇರಬೇಕಾದನ್ನು ಮತ್ತೆ ಆ ಸಸ್ಪೆನ್ಷನ್ ರಿವೋಕ್ ಮಾಡಿ ಇವತ್ತು ಗೋಕಾಕ್ಗೆ ಅಧಿಕಾರಿಯಾಗಿ ಪೋಸ್ಟಿಂಗ್ ಮಾಡಿದ್ದಾರೆ. ಈ ಅಮಾಯಕ ಹೆಣ್ಣು ಮಕ್ಕಳನ್ನು ತಮಗೆ ಗರ್ಭಕೋಶದ ತೊಂದರೆ ಇದೆ, ಗರ್ಭಕೋಶವನ್ನು ತೆಗೆದೇ ಇದ್ದರೆ ತಾವು ಉಳಿಯೋದಿಲ್ಲ ಅಂತ ಹೇಳಿ ಸುಮಾರು ಸಾವಿರಾರು ಮಹಿಳೆಯರಿಗೆ ವಂಚನೆಯನ್ನು ಮಾಡಿದ್ದಾನೆ. ಸಿದ್ದರಾಮಯ್ಯನವ್ರಿಗೆ ಕೈ ಮುಗಿದು ಕೇಳ್ಕೊಂತೇನೆ ನಾನು. ಡಾಕ್ಟ್ರಿಗೆ ಇವರು ಎಷ್ಟೊಂದು ಬೆಂಬಲ ಕೊಟ್ಟಿರ್ಬೋದು, ಇವರು ಆ ಡಾಕ್ಟ್ರ್ ಇವ್ರನ್ನ ಎಷ್ಟೊಂದು ಸಾಕಿರ್ಬೋದು ಅಂತ ನನ್ನಲ್ಲೇ ನನಗೆ ಅನುಮಾನ ಕಾಡ್ತಾ ಇದೆ. ಕಬ್ಬಾರ್ ಹನುಮಂತಪ್ಪ ಒಬ್ಬ ದಲಿತ, ರವೀಂದ್ರ ಗೌಡ ಪಾಟೀಲ್ ಅನ್ನೋ ಒಬ್ಬ ದಲಿತ ಇವ್ರ ಪರವಾಗಿ ಹೋರಾಟಕ್ಕೆ ನಿಂತ್ಕೊಂಡಿದ್ದಕ್ಕೆ ನಿಮಗೆ ಹೇಳ್ತೇನೆ ಸರ್, ನೀವು ಮೋಸ್ಟ್ಲಿ 15-20 ಲಕ್ಷ ಖರ್ಚು ಮಾಡೋಣ. ಇವು ಎರಡು ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡಿಸಿ ಇವ್ರ ಮೇಲೆ ಕೇಸ್ ಮಾಡಕ್ಕ ಆ ಡಾಕ್ಟರ್ 15-20 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ 3-4 ದಿನಕ್ಕೆ. ಇನ್ನು ಯಾವ ಥರ ಬೆಳೆದಿರ್ಬೋದು ಆ ವ್ಯಕ್ತಿ? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನಿಮ್ಮ ಸರ್ಕಾರ, ನಿಮ್ಮ ಹಿಂದಿನ ಸರ್ಕಾರದಲ್ಲಿ ನಡೆದಿರುವ ಘಟನೆ ಇದು. ಇದಕ್ಕೆ ದಯವಿಟ್ಟು ನಿಮ್ಮ ಈಗ ಏನೋ ಬಡವರ ಹೆಸರು ಮೇಲೆ ಬಡವರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀರಿ. ಇದು ಈ ಒಂದು ಕೊನೆಯ ಹೋರಾಟ ನಮ್ದಿದು. ಕೊನೆ ಅಂದ್ರೆ ಇದಕ್ಕೆ ಅಂತ್ಯ ಅಂತೂ ಇಲ್ಲ. ಮುಂದೆ ನಾವು ಯಾವ ಪೂರ್ವ ತಯಾರಿಗಳಿಂದ ಹೋರಾಟ ಬೆಂಗಳೂರು ತನಕ ಬರುತ್ತೆ ಅಂತ ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಈ ನೊಂದಂಥ ಮಹಿಳೆಯರಿಗೆ ಪರಿಹಾರ ಕೊಟ್ಟು ಯಾವುದಾದ್ರೂ ಒಂದು ಉದ್ಯೋಗಗಳನ್ನು ಕಲ್ಪಿಸಬೇಕೆಂದು ಈ ಮೂಲಕ ಕೇಳಿಕೊಳ್ತೇನೆ. ಇದೊಂದು ದೊಡ್ಡ ಪೂರ್ವ ಯೋಜಿತ ಹಗರಣ. 2012ರಿಂದ 2016ವರೆಗೆ ರಾಣೆಬೆನ್ನೂರಲ್ಲಿ ಒಬ್ಬ ವೈದ್ಯ ಇದ್ದಾನೆ, ಡಾಕ್ಟರ್ ಶಾಂತ ಅಂತ, ಪಿ ಶಾಂತ ಅಂತ. ಆ ಮನುಷ್ಯ ಮಾಡಿರ್ತಕ್ಕಂಥ ಅಮಾನುಷ ಕೃತ್ಯದ ಹಗರಣವಾಗಿ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಸಂತ್ರಸ್ತ ಮಹಿಳೆಯರೆಲ್ಲ ಕೂತಿದ್ದಾರೆ. ಈ ಮಹಿಳೆಯರ ಪರವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸೈನಿಕ ದಳ ಮತ್ತಿತರೆ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಮಹಿಳಾ ಸಂಘಟನೆಗಳೆಲ್ಲವೂ ಕೂಡ ಬೆಂಬಲ ಕೋರಿ ಇವತ್ತೆಲ್ಲ ನಾವಿಲ್ಲಿದ್ದೇವೆ. ಈ ಫ್ರೀಡಮ್ ಪಾರ್ಕಲ್ಲಿ ನಡೆಸಿರ್ತಕ್ಕಂಥ ಈ ಧರಣಿ ಸತ್ಯಾಗ್ರಹದ ಮೂಲಕ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀನಿ, ಈ ಕೂಡಲೇ ಯಾರು ಪಿ ಶಾಂತ ಅಂತಿದ್ದಾನೆ ಆ ಮನುಷ್ಯ ಮಾಡಿರ್ತಕ್ಕಂಥ ಈ ಮಾನವ ವಿರೋಧಿ ಹಗರಣ ಏನಿದೆ ಅದಕ್ಕೆ ನೇರ ಹೊಣೆ ಆತನನ್ನೇ ಮಾಡಬೇಕು. 2012 ಮತ್ತು 16 ಸಂದರ್ಭ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಆಗಿನ MLAಗಳಾಗಿದ್ದಂಥ ಲಮಾಣಿಯವರಾಗ್ಬೋದು ಅಥವಾ ಕೋಳಿವಾಡ ಅವರಾಗ್ಬೋದು ಇದರ ಬೆನ್ನಿಂದೆ ಇದ್ದಾರೆ ಅಂತೇಳಿ ನನಗೂ ಅನುಮಾನ ಇದೆ. ಯಾಕಂತ ಹೇಳಿದ್ರೆ 1522 ಮಹಿಳೆಯರಿಗೆ, ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಲಮಾಣಿ ಮಹಿಳೆಯರಿರ್ತಕ್ಕಂಥ ಏನು ಹಗರಣ ಇದು, ಅವರನ್ನು ಬಲಿಪಶುಗಳು ಮಾಡಿದ್ದಾರೆ. ಅಂದರೆ ಇವ್ರನ್ನ ಯಾರೂ ಕೇಳೋರು ಮಾಡೋರು ಇರಲ್ಲ, ಪ್ರಶ್ನೆ ಮಾಡೋರು ಇರಲ್ಲ ಅಂಥೇಳಿ ಉದ್ದೇಶಪೂರ್ವಕವಾಗಿ ಅವರನ್ನು ಆಯ್ಕೆ ಮಾಡ್ಕೊಂಡು ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಅನೇಕ ತಾಲೂಕುಗಳಲ್ಲಿ ನಡೆದೇ ಇದೇ ವೈದ್ಯನೇ ಇಲ್ಲಿ ಬಂದು ಒಬ್ಬೊಬ್ಬರಿಗೆ 10,000ದಿಂದ 30-35 ಸಾವಿರ ರೂಪಾಯಿ ದುಡ್ಡು ವಸೂಲಿ ಮಾಡಿದ್ದಾರೆ. ಗರ್ಭಚೀಲ ಹೋಗುತ್ತೆ, ನೀವು ಮೆಡಿಕಲ್ ಕಿಟ್ ತಗೋಬೇಕು ಅಂತೇಳಿ ಅವ್ರಿಗೆ ಆಮಿಷ ಒಡ್ಡಿ ಈ ದೊಡ್ಡ ಅವ್ಯವಹಾರ ಮಾಡಿದ್ದಾನೆ. ಈಗ ಸಸ್ಪೆಂಡ್ ಆಗಿದ್ದ. ಸರ್ಕಾರ ಕಿವಿ ಇದೆಯೋ ಕಣ್ಣಿದೆಯೋ ಏನೂ ಗೊತ್ತಾಗ್ತಾಯಿಲ್ಲ. ಇವನಿಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿದ್ದರು ಜೈಲಲ್ಲಿ ಇರಬೇಕಾದನ್ನು ಮತ್ತೆ ಆ ಸಸ್ಪೆನ್ಷನ್ ರಿವೋಕ್ ಮಾಡಿ ಇವತ್ತು ಗೋಕಾಕ್ಗೆ ಅಧಿಕಾರಿಯಾಗಿ ಪೋಸ್ಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾನು ವಿನಂತಿ ಮಾಡ್ತೀನಿ, ನಿಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಕ್ಕೆ ನೀವೇ ಮತ್ತೆ ಅಧಿಕಾರಕ್ಕೆ ಬಂದಿದ್ದೀರಿ,
ಬಂದು ಅವನನ್ನು ಜೈಲು ಕಳಿಸೋಂಥದ್ದಾಗಬೇಕು. ಅವನ ಎಲ್ಲ ಆಸ್ತಿ ಎಲ್ಲೆಲ್ಲಿ ಸಂಪಾದನೆ ಮಾಡಿದಾನೋ ಅದನ್ನೆಲ್ಲ ನೀವು ತನಿಖೆ ಮಾಡಬೇಕು. ಅದೆಲ್ಲವನ್ನು ಕೂಡ ಸರ್ಕಾರ ಮುಟ್ಟುಗೋಲು ಹಾಕಿ ಅದರ ಪರಿಹಾರದ ಭಾಗವಾಗಿ ಈ ಹೆಂಗಸರಿಗೆಲ್ಲ ಕೂಡ ಪರಿಹಾರ ಕೊಡಬೇಕು. ಅದಲ್ಲದೆ ರಾಜ್ಯ ಸರ್ಕಾರ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಭರವಸೆ ಕೊಟ್ಟಿದ್ದಾರೆ, ನಿಮಗೆ ಅನ್ಯಾಯ ಆಗಿದೆ, ನಿಮಗೆ ನಾನು ಸೂಕ್ತವಾಗಿರ್ತಕ್ಕಂಥ ಪರಿಹಾರದ ಪ್ಯಾಕೇಜನ್ನು ಕೊಡ್ತೀನಿ ಅಂತೇಳಿ ಹೇಳಿದವರು ಇವತ್ತು ಎಲ್ಲೋದ್ರ ಗೊತ್ತಿಲ್ಲ. ಅದೇ ಹಾವೇರಿ ಜಿಲ್ಲೆಯ ಆಗಿನ ಮುಖ್ಯಮಂತ್ರಿ ಇಲ್ಲಿ ಬಂದು ನೋಡಬೇಕಾಗಿತ್ತು ಅವ್ರ ಗೋಳು. ಹೀಗಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸೈನಿಕ ದಳ, ರೈತ ಸಂಘ, ಮಹಿಳಾ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಇದನ್ನು ರಾಜ್ಯ ಮಟ್ಟದ ಹೋರಾಟವನ್ನಾಗಿ ರೂಪಿಸಿ ಈ ಹಗರಣಕ್ಕೆ ಒಂದು ದೊಡ್ಡ ಮಹಿಳೆಯರಿಗೆ, ಸಂತ್ರಸ್ತರಿಗೆ ನ್ಯಾಯ ದಕ್ಕಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಶೈಲಾ ಅಂತೇಳಿ. ನಾವು ಈ ಮೂಲಕ ಹೇಳೋದೇನೆಂದರೆ ಮಾಧ್ಯಮದವ್ರಿಗೆ ನಮಗೆ ಅನ್ಯಾಯ ಆಗಿದೆ. ಶಾಂತ್ ಪಿ ಡಾಕ್ಟ್ರ್ ಅನ್ನೋರು ಗರ್ಭಕೋಶ ತೆಗೆದು ನಮಗೆ ಭಾಳ ತೊಂದರೆ ಕೊಟ್ಟಿದ್ದಾರೆ. ಅದರಿಂದ ನಾವು ತಿಂಗಳಿಗೊಮ್ಮೆ ಇನ್ಫೆಕ್ಷನ್ ಅಂತ ಅನುಭವಿಸ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳು ಅಷ್ಟೇ ಇದ್ದಾರೆ. ನಮ್ಮೂರಲ್ಲಿ ಒಬ್ಬ ಹೆಣ್ಮಗಳು ತೀರ್ಕೊಂಡಿದ್ದಾಳೆ. 30 ವರ್ಷ, ಖಾಲಿ 30 ವರ್ಷದಲ್ಲೇ ತೀರ್ಕೊಂಡಿದ್ದಾರೆ. ಅವರು 40 ವರ್ಷದ ಮ್ಯಾಗ ಮಾಡಬೇಕಿತ್ತು ಆಪ್ರೇಷನ್. ಅಂಥದ್ದು ನಮಗೆ 28 ವರ್ಷದಾಗ ಆಪ್ರೇಷನ್ ಮಾಡ್ಯಾರ. ಅದನ್ನು ಒಂದು ಮಾತನ್ನು ಎಲ್ಲಿ ಹೇಳಿಲ್ಲ ಅವರು. 28 ವರ್ಷ ಐತಿ ನಿಮಗೆ ಮಾಡಲ್ಲ ಅಂತ ಒಂದು ಮಾತು ಹೇಳಿಲ್ಲ. ಸುಮ್ಮನೆ ನಾವು ಹೊಟ್ಟೆ ನೋವು ಅಂತ ಹೋದವರು. ಆ ಕಾರಣಕ್ಕೆ ಆಪ್ರೇಷನ್ ಮಾಡಿದ್ದಾರೆ. ಇವಾಗ ನಮಗೆ ಭಾಳ ಅನ್ಯಾಯ ಆಗೈತಿ. ನಮಗೆ ತಿಂಗಳಿಗೆ 5-6 ಸಾವಿರ ರೂಪಾಯಿ ಅಂತ ಆಸ್ಪತ್ರೆಗೆ ಬೇಕೇ ಬೇಕು. ಕೇಳಕ್ಕೆ ಹೋದ್ರೆ ನೀವು ಯಾಕಮ್ಮ ಇಷ್ಟು ಚಿಕ್ಕ ವಯಸ್ಸಲ್ಲಿ ಗರ್ಭಕೋಶ ತೆಗೆಸ್ಕೊಂಡಿದ್ದೀರಿ, ಇದರಿಂದ ನಿಮಗೆ ಅನ್ಯಾಯ ಆಗೈತಿ, ಅದು ಯಾಕೆ ಹಂಗೆ ಮಾಡಿಸ್ಕೊಂಡ್ರಿ ಅಂತ ನಮಗೆ ಕೇಳ್ತಾರೆ ರೀ. ನಾವೇನು ಉತ್ತರ ಹೇಳೋಣ? ಆ ಕಾರಣಕ್ಕೆ ಆ ಪಿ ಶಾಂತ್ ಕುಮಾರ್ ಅನ್ನೋರನ್ನ ಇಲ್ಲಿ ಕರೆಸ್ರಿ. ಇಲ್ಲ ಅವನ ಆಸ್ತಿ ಎಲ್ಲೆಲ್ಲಿ ಐತಿ, ಏನೇನು ಐತಿ ಅದನ್ನೆಲ್ಲ ಲೂಟಿ ಮಾಡಿ ಆದರೂ ನಮಗೆ ಪರಿಹಾರ ಕೊಡಬೇಕು ಸರ್ಕಾರ. ಸಿದ್ದರಾಮಯ್ಯನವ್ರಿಗೆ ಕೈ ಮುಗಿದು ಕೇಳ್ಕೊತೇನೆ ನಾವು ಕಾಂಗ್ರೆಸ್ನವರೇ. ಅದೇ ಕಾರಣಕ್ಕಾಗಿ ನಿಮಗೆ ವಿನಂತಿ ಮಾಡ್ತಾ ಇದ್ದೇನೆ. ಇಲ್ಲೆಂಥ ಎಲ್ಲ ಗಣ್ಯ ವ್ಯಕ್ತರು ಬಂದರು, ನಮಗೆ ಬೆಂಬಲ ಕೊಟ್ಟಿದ್ದಾರೆ. 8 ವರ್ಷ ಆದರೂ ಯಾರೂ ಬೆಂಬಲ ಕೊಟ್ಟಿಲ್ಲ. ಬೊಮ್ಮಾಯಿ ಅವರು ಆಣೆ ಮಾಡಿದ್ರು, ಅವರು ಏನು ಮಾಡಲಿಲ್ಲ. BJP ಸರ್ಕಾರದವ್ರಂತೂ ಒಂದು ಬರೀ ದುಡ್ಡಿದ್ದವ್ರಿಗೆ ಸರ್ಕಾರ, ಅದು ಬಡವ್ರ ಸರ್ಕಾರ ಅಲ್ಲ. ಈಗ ಬಡವ್ರ ಸರ್ಕಾರ ಅಂತ ಹೇಳಿ ನಾವು ಕೇಳಕ್ಕೆ ಬಂದೇವಿ. ನಮಗೆ ನ್ಯಾಯ ಕೊಡಲೇಬೇಕು. ನಾವು ಹುಟ್ಟಿನೋ ಅಂತೇಳಿ ಹೋದಾಗ ಶಾಂತ್ ಪಿ ಡಾಕ್ಟ್ರ್ ನಮಗೆಲ್ಲರಿಗೂ ಹೆಣ್ಮಕ್ಳಿಗೆ ಆಪ್ರೇಷನ್ ಮಾಡಿ ಅವನು ಆಸ್ತಿ ಗಳಿಸ್ಕೊಂಡ. ದುಡ್ಡಿಗೆ ನೋಡಿ ಅವನ ಮನೆ ಮಾಡ್ಕೊಂಡ. ದುಡ್ಡಿಗೆ ನೋಡಿ ಅವನ ಏನು ಬೇಕು ಅದನ್ನು ಎಲ್ಲ ಮಾಡ್ಕೊಂಡ. ಅವನು ಮಾಡಿ ನಾವು ಬಡ ಹೆಣ್ಮಕ್ಳಿಗೆ ಅನ್ಯಾಯ ಆಗಿ ನಮಗೆ ಗರ್ಭ ಚೀಲನ ತೆಗೆದು ನಮಗೆ ಮೈಕೈ ಸುಸ್ತಾಗಿ ನೋವು ಆದಂಗೆ ನಮಗೆ ನಮ್ಮ ಜನಕ್ಕೆ ಭಾಳ ಅನ್ಯಾಯ ಮಾಡಿ ಅವನ ಇಚ್ಛೆಗೆ ಅವ್ನು ಮಾಡ್ಕೊಂಡ. ಇಲ್ಲಿ ಡ್ಯೂಟಿ ಮಾಡಲಿಲ್ಲ ಅಂದ್ರೆ ಇನ್ನೊಂದು ಊರು ಐತಿ ನನಗೆ ಅಂತೇಳಿ ಬೇರೆ ಊರಿಗೆ ಹೋಗಿ ಡ್ಯೂಟಿ ಮಾಡಕಚ್ಚಾನ ಅವನು. ನಮಗೆ ನೋಡಿದ್ರೆ ಈಗ ಕೈ ಕಾಲು ಆಡ್ತಾ ಇಲ್ಲ, ದುಡ್ಕೊಂಡು ತಿನ್ನೋ ಶಕ್ತಿ ಇಲ್ಲ ನಮಗೆ. ಯಾವ ಕಾರಣಕ್ಕೂ ಈ ಸರ್ಕಾರ ನಮಗೆ ಬಡ ಹೆಣ್ಮಕ್ಳಿಗೆ ಪರಿಹಾರ ಕೊಡ್ಬೇಕಂತೇಳಿ ಕೂತ್ಕೊಂಡು ತಿಂತಾವಿ ನಾವು. ಕೆಲಸ ಆಗಂಗಿಲ್ಲ ಅಂದ್ರೆ ಅದನ್ನಾರು ತೊಗೊಂಡು ನಾವು ತಿಂದು ಯಾವ್ದನ್ನಾರು ಒಂದು ಚಟುವಟಿಕೆ ಮಾಡ್ಕೊಂಡು ನಾವು ಇರಾನ್ ಅಂತೇಳಿ ನಾವು ಕೇಳ್ಕೊಂಡ್ರೆ ಈ ಸರ್ಕಾರ ನೋಡಿದ್ರೆ ನಮಗೆ ಕಣ್ಣು ತೆಗೆದು ನೋಡಕ್ಕೆ ಹಚ್ಚಿಲ್ಲ. ಅಲ್ಲಿ ಆಕ್ಸಿಡೆಂಟ್ ಆದ್ರೆ ಅಂತೇಳಿ ಅಂದ್ರೆ ಅಲ್ಲೇ ಒಂದು 4-5 ಕೋಟಿ ಕೊಡ್ತಾರೆ. ಅಲ್ಲೇ ಯಾರಿಗೆ ಲಂಚ ಕೊಡ್ಬೇಕಂದ್ರೆ ಅಲ್ಲೇ ಒಂದು 2-3 ಕೋಟಿ ಕೊಡ್ತಾರೆ. ಅಲ್ಲೇ ಸತ್ತಾರಂದ್ರೆ ಅಲ್ಲೇ ದುಡ್ಡು ಕೊಡ್ತಾರೆ. ಯಾವುದೋ ಒಂದು ಮಾಸ್ತರ್ ತೀರ್ಕೊಳ್ಳಿ, ಯಾವುದೋ ಒಂದು ಗೌರ್ಮೆಂಟ್ ಜಾಬ್ನಾರು ತೀರ್ಕೊಂಡ್ರೆ ಅವ್ರಿಗೆ ದುಡ್ಡು ಕೊಡ್ತಾರೆ. ನಮ್ಮಂಥ ಬಡ ಹೆಣ್ಮಕ್ಳಿಗೆ ಕಣ್ಣು ತೆಗೆದು ನೋಡಕ್ಕೆ ಹಚ್ಚಿಲ್ಲ. ಇದೇ ಸರ್ಕಾರ ಇದ್ರು ನಮಗೆ ಅವಾಗ ಆಗಿರೋದು ಅನ್ಯಾಯ. ಇದೇ ಸರ್ಕಾರ, ಇದೇ ಸಿದ್ದರಾಮಯ್ಯ ಕೈಯಾಗ ನಾನು 4-5 ಸಲನ ಮನವಿ ಕೊಟ್ಟಾನಿ, ನನ್ನ ಕೈಲೇನೆ ಕೊಟ್ಟಾನಿ. ಆದ್ರೂ ಕಣ್ಣು ತೆಗೆದು ನೋಡಿಲ್ಲ. ಹುಬ್ಳಿಗೆ ಹೋದಾಗ ಜಗದೀಶ್ ಶೆಟ್ರ್ ಮನೆಗೂ ಹೋದಾಗ ಜಗದೀಶ್ ಶೆಟ್ರ್ ನಮ್ಮ ತಂಡಕ್ಕೆ ಬಂದು ಈ ಹೆಣ್ಮಕ್ಳಿಗೆ ಅನ್ಯಾಯ ಆಗೈತಿ, 5-5 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತೇಳಿ ಭಾಷಣ ಮಾಡಿ ಹೋಗ್ಯಾರ. ಆದ್ರೂ ಈಗ ಇಲ್ಲಿವರೆಗೆ ಆದ್ರೂ ಜಗದೀಶ್ ಶೆಟ್ರನ್ನು ಕೇಳಲಿಲ್ಲ, ಮತ್ತೊಬ್ಬರು ಬಂದು ನಮಗೆ ಕೇಳಿಲ್ಲ. ವೈದ್ಯೋ ನಾರಾಯಣಿ ಹರಿ ಅಂತ ಹೇಳ್ತಾರೆ. ವೈದ್ಯರನ್ನು ನಾವು ದೇವರಿಗೆ ಹೋಲಿಸ್ತೀವಿ. ಇವತ್ತು ಅನಾರೋಗ್ಯ ಕಾರಣಗಳಿಂದಾಗಿ ನಮಗೇನಾದರೂ ಹೆಚ್ಚು ಕಮ್ಮಿ ಆದಾಗ ಆ ದೇವರು ಅಂಥೇಳಿ ನಾವು ಭಾವಿಸುವಂತಹ ಒಬ್ಬ ವೈದ್ಯ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ 2012ರಿಂದ 2016ವರೆಗೂ ಡಾಕ್ಟರ್ ಪಿ ಶಾಂತ ಅಂಥೇಳಿ ಒಬ್ಬ ವೈದ್ಯರಿದ್ದರು. ಇವರ ಬಳಿ ಮಹಿಳೆಯರು ಏನಾದರೂ ಆರೋಗ್ಯ ಸಂಬಂಧಿತ ವಿಚಾರವಾಗಿ ಅವರಿಗೆ ಕನ್ಸಲ್ಟೆನ್ಸಿ ಅವರಿಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈ ಅಮಾಯಕ ಹೆಣ್ಣು ಮಕ್ಕಳನ್ನು ತಮಗೆ ಗರ್ಭಕೋಶದ ತೊಂದರೆ ಇದೆ, ಗರ್ಭಕೋಶವನ್ನು ತೆಗೆದೇ ಇದ್ದರೆ ತಾವು ಉಳಿಯೋದಿಲ್ಲ ಅಂತ ಹೇಳಿ ಸುಮಾರು ಸಾವಿರಾರು ಮಹಿಳೆಯರಿಗೆ ವಂಚನೆಯನ್ನು ಮಾಡಿದ್ದಾನೆ. ಈ ಎಲ್ಲ ಮಹಿಳೆಯರಿಂದ 10,000, 20,000, 30,000, 40,000 ರೂಪಾಯಿಗಳವರೆಗೂ ಕೂಡ ಹಣವನ್ನು ತೆಗೆದುಕೊಂಡು ಆತ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾನೆ. ಇದಾದ ನಂತರ ಈ ಎಲ್ಲ ಮಹಿಳೆಯರು ವಂಚನೆಗೆ ಒಳಗಾಗಿದ್ದೀವಿ ಅಂತ ಗೊತ್ತಾದಾಗ ಸಾಕಷ್ಟು ಬಾರಿ ಹೋರಾಟವನ್ನು ಮಾಡಿದ್ದಾರೆ.
ಆ ಒಂದು ಶಸ್ತ್ರಚಿಕಿತ್ಸೆಯ ಪರಿಣಾಮವಾಗಿ ಬಹುಶಃ ಶೇಕಡ 90ರಷ್ಟು ಇದರಲ್ಲಿ ಪರಿಶಿಷ್ಟ ಜಾತಿಯ ದಲಿತ, ಅದರಲ್ಲಿ ನಮ್ಮ ಬಂಜಾರ ಸಮಾಜದ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಅವರ ಜೊತೆಗೆ ಬೇರೆ ಬೇರೆ ಸಮುದಾಯದ ಹೆಣ್ಮಕ್ಳು ಕೂಡ ಬೆರಳೆಣಿಕೆ ಸಂಖ್ಯೆಯಷ್ಟರಲ್ಲಿ ಇದ್ದಾರೆ. ಮಾನ್ಯ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಮತ್ತು CM ಸಿದ್ದರಾಮಯ್ಯರವರಾಗಿರ್ಬೋದು, ಅವ್ರಿಗೆಲ್ರಿಗೂ ಕೂಡ ಈ ಮಹಿಳೆಯರು ಅನ್ಯಾಯಕ್ಕೆ ಒಳಗಾದಂತಹ ವಿಚಾರ ಗೊತ್ತಿದೆ. ಇವರೆಲ್ಲ ಕೇಳ್ತಾ ಇರೋದು ಇಷ್ಟೇ, ಇವತ್ತು ಆ ಗರ್ಭಕೋಶದ ಶಸ್ತ್ರಚಿಕಿತ್ಸೆಯ ಕಾರಣದಿಂದಾಗಿ ಇವ್ರಿಗೆ ಯಾರಿಗೂ ಕೂಡ ಕೂಲಿ ನಾಲಿ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟು ಇವರು ನಿಶ್ಯಕ್ತರಾಗಿದ್ದಾರೆ. ಅಷ್ಟು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಇವರಿಗೆ ಕಾಡ್ತಾ ಇದೆ. ಸರ್ಕಾರ ಯಾವುದೋ ಉಪಯೋಗ ಇಲ್ಲದೆ ಇರತಕ್ಕಂಥ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿಗಳ ದುಂದುವೆಚ್ಚವನ್ನು ಮಾಡ್ತಾ ಕಾಲಹಣ ಮಾಡ್ತಾ ಇದೆ. ಅದನ್ನು ಬಿಟ್ಟು ಈ ರೀತಿಯ ಸಂತ್ರಸ್ತ ಮಹಿಳೆಯರಿಗೆ ಸರ್ಕಾರದ ವತಿಯಿಂದ ಒಂದು ವಿಶೇಷ ಪ್ಯಾಕೇಜನ್ನು ಘೋಷಿಸಬೇಕು ಅಂಥೇಳಿ 8 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರಿಗೆ ಕೇಳ್ಕೊಳ್ಳೋದು ಇಷ್ಟೇ, ತಾವು ಸಾಮಾಜಿಕ ನ್ಯಾಯದ ಹರಿಕಾರರು ಅಂಥೇಳಿ ಬಿಂಬಿಸ್ಕೊಳ್ತಾ ಇದ್ದೀರಾ. ದಯಮಾಡಿ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಈ ಮಹಿಳೆಯರಿಗೆ ಒಂದು ವಿಶೇಷ ಪ್ಯಾಕೇಜನ್ನು ಘೋಷಿಸಬೇಕು. ಮತ್ತು ಅದೇ ರೀತಿ ಆ ಡಾಕ್ಟರ್ P. ಶಾಂತ ಇವರಿಗೆ ಕಠಿಣ ರೀತಿಯ ಕಾನೂನು ಶಿಕ್ಷೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಕೇವಲ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. 1 ತಿಂಗಳ ಒಳಗಾಗಿ ತಾವು ಈ ಮಹಿಳೆಯರ ವಿಚಾರವಾಗಿ ಒಂದು ದಿಟ್ಟತನದ ನಿರ್ಧಾರವನ್ನು ಕೈಗೊಳ್ಳದೇ ಇದ್ದರೆ ನಾವೆಲ್ಲರೂ ಕೂಡ ರಾಣೆಬೆನ್ನೂರಿನಿಂದ ಈಗಾಗಲೇ ದಲಿತ ಪರ ಸಂಘಟನೆಗಳು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ರೈತ ಸಂಘಗಳು, ನಮ್ಮ ಬಂಜಾರ ಸಮಾಜದ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದೆ. ರಾಣೆಬೆನ್ನೂರಿನಿಂದ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕುವಂತಹ ಒಂದು ಕಾಲ್ನಡಿಗೆ ಜಾಥಾವನ್ನು 1 ತಿಂಗಳ ನಂತರ ನಾವು ಇದಕ್ಕೆ ಒಂದು ರೂಪುರೇಷೆಯನ್ನು ಹಾಕ್ತೇವೆ ಅಂತ ಹೇಳ್ಕೊಳ್ತಾ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸಬೇಕು ಅಂತೇಳಿ ಮಾಧ್ಯಮದ ಮೂಲಕ ನಾವು ತಮಗೆ ಮನವಿಯನ್ನು ಸಹ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.